ನಮಸ್ಕಾರ. ಅವನವರು ನನಗೆ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡಬೇಕು ಅವ್ರು ಹೇಳಿದಾಗಿ ಅವಾಗಲೇ ಪರಿಚಯ ಅದೇ ಎಲ್ಲ ಅವ್ರು ಹೇಳ್ತಾ ಬಂದಾಗ ನನ್ನ ಪ್ರಕಾರ ಸರ್ ನಾವೆಲ್ಲ 90s ಅಲ್ಲಿ ನಿಮ್ಮನ್ನ ಇದೀಗ ವಾರ್ತೆಗಳು ಇದನ್ನೆಲ್ಲ ನೋಡ್ತಾ ಬಂದ ಜೊತೆಗೆ ನಮ್ಮ ನಾಗೇಂದ್ರ ಅರಸು ಒಳ್ಳೆ ಕನ್ನಡ ಅಭಿಮಾನಿ ಜೊತೆಗೆ ಇತ್ತೀಚೆಗೆ ನನಗೆ ಒಳ್ಳೆ ಸ್ನೇಹಿತರಾದಂಥವ್ರು ಜೊತೆಗೆ ಸುರೇಶ್ ಶರ್ಮಾ ಸರ್ ನಮಗುವೆ ಯದುರಾಜ್ ಸರ್ ಹಾಗೂ ಮೇಡಮ್ ನಮಗುವೆ ಇಡೀ ಪವನ್ ಗೊತ್ತಿಲ್ಲ ಅವರು ನಿರೂಪಕರಾಗಿ ಅವರು ಒಂದು ಒಳ್ಳೆ ಅದ್ಭುತವಾದಂತ ಚಿತ್ರವನ್ನ ನಿರ್ದೇಶನ ಮಾಡಿ ಎಲ್ಲರಿಂದಲೂ ಶಭಾಶ್ರೀನ ಹೆಮ್ಮೆಯ ವಿಚಾರ ಜೊತೆಗೆ ಗುರುಬಂಡಿ ಅವರು ಎಲ್ಲ ಇನ್ಸ್ಟರ್ಸ್ಗಳು ಈ ಒಂದು ಚಿತ್ರವನ್ನು ಅದರಲ್ಲಿ ಒಂದು ಹಾಡು ನಾವು ಕೂತಿರ್ಬೇಕಾದ್ರೆ ಒಂದು ಹಾಡನ್ನ ಹಾಕಿದ್ವಿ. ಒಂದೇ ಹಾಡು ಒಂದೇ ಸತಿ ಅದು ಎಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರೆ ನಾನು ಯಾವ ಮ್ಯೂಸಿಕ್ ಥ್ಯಾಂಕ್ ಯು ಸರ್ ತಮಗುವೆ. ಆಮೇಲೆ 25 ಮೊದಲು ಹಳೆ ಕಾಲದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ 10 ದಿನ 20 ದಿನದ ಪೋಸ್ಟರ್ಗಳನ್ನ 25 ದಿನ 25 ದಿನ. ಇವತ್ತು ಬಹಳ ಕಷ್ಟ. ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವೊಂದಷ್ಟು ಚಿತ್ರಗಳಲ್ಲಿ ಮಾತ್ರ ಇದನ್ನು ನಾವು ಕಾಣಬಹುದು. ಅಂತದ್ರಲ್ಲಿ ಹೊಸ ಚಿತ್ರಗಳು ಕಳೆದ 2 ವಾರದಿಂದ 3 ವಾರದಿಂದ ಎಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇವೆ. ಇವತ್ತು ಕನ್ನಡ ಚಿತ್ರಗಳು ಮಾಲ್ಗಳಲ್ಲಾಗಿರಬಹುದು ಅಥವಾ ಸಿಂಗಲ್ ಸ್ಕ್ರೀನ್ಗಳಲ್ಲಾಗಿರ್ಬಹುದು ಎದುರಿಸ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಮೊನ್ನೆ ಒಂದು ಮಾಲಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು. ಅಲ್ಲಿ ಯಾವುದೋ ಇನ್ಯಾವುದೋ ಪ್ರವಾಸಿ ಚಿತ್ರಕ್ಕೋಸ್ಕರ ಕನ್ನಡ ಚಿತ್ರದ ಪೋಸ್ಟ್ ತೆಗೆದು ಮೂಲೆಗೆ ಇರ್ತಕ್ಕಂಥದ್ದು ಈ ರೀತಿಯ ಒಂದಷ್ಟು ಬೆಳವಣಿಗೆಗಳು. ಯಾಕಂದ್ರೆ ಇವತ್ತು ಮಲ್ಟಿಪ್ಲೆಕ್ಸ್ ಗಳು ಏನಿದೆ ಒಂದಷ್ಟು ಕಂಪನಿಗಳು ಏನಿದೆ ಈಗ ಯಾವುದು ಸಹ ಕನ್ನಡಿಗ ಹಿಡಿತದಲ್ಲಿ ಇಲ್ಲ. ಎಲ್ಲ ಬಂದು ದೆಹಲಿಯಲ್ಲಿ ಅಲ್ಲಿರ್ತಕ್ಕಂಥವ್ರು ಇಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಥಳೀಯ ಚಿತ್ರ ನಿರ್ಮಾಪಕರಿಗೆ ಸ್ಥಳೀಯ ಕಲಾವಿದರಿಗೆ ಮತ್ತು ಸ್ಥಳೀಯವಾಗಿ ಅವರು ಸ್ವಲ್ಪ ಒಂದು ಸಪೋರ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಬಿಡ್ತಾ ಇದ್ದಾರೆ. ಅವ್ರು ಇನ್ಯಾರು ದುಡ್ಡು ಹಿಂದೆ ಓಡ್ತಾ ಇದ್ದಾರೆ ಹೊರತು ಈ ನೆಲದ ಒಂದಷ್ಟು ಕಲಾವಿದರಿಗೆ ನಾವು ಜೊತೆಯಾಗಿ ನಿಲ್ಬೇಕು ಅಂತ ಅವರಲ್ಲಿ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೂ ಒಬ್ರು ಕನ್ನಡ ಹೋರಾಟಗಾರರಾಗಿ ನಾವು ಕನ್ನಡದ ವಿಚಾರ ಕನ್ನಡಿಗ ವಿಚಾರದಾಗ ಚಿತ್ರರಂಗದವರು ಸೇರ್ಕೊಳ್ತಾರೆ. ಸೊ ಅವ್ರನ್ನ ನಾವು ಬಿಟ್ಕೊಡೋದಕ್ಕಾಗಲ್ಲ. ಕನ್ನಡಕ್ಕೆ ಚಿತ್ರರಂಗದ ಕೊಡುಗೆಯೂ ಸಹ ಅಪಾರವಾಗಿರೋದ್ರಿಂದ ಈ ರೀತಿ ಒಂದಷ್ಟು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇರೋದ್ರಿಂದ ಏನಾಗ್ತದೆ ಬಹಳ ಬೇಸರ ಆಗುತ್ತೆ. ಏನ್ ಆಗ್ತಾ ಇದೆ ಅಂತಂದ್ರೆ ತುಂಬಾ ಜನ ಹೊಸ ಕಲಾವಿದರು ಹೊಸ ರೀತಿಯಾದಂತಹ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಇವತ್ತು ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಚಿತ್ರಗಳನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ, ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ದೃಷ್ಟಿಯಿಂದ ಪಾಪ ಅವ್ರು ನಿನ್ನೆ ನಾವು ಬೆಳಗಾವಿ ಹೋಗಿ ರಾತ್ರಿ ಬಂದು ನನಗೆ ಇಲ್ಲ ಬರ್ತೀನಿ ಪವನ್ ಏನ್ ಯೋಚನೆ ಮಾಡ್ಬಿಟ್ಟು ಬೆಳಿಗ್ಗೆ ಈಗ ಟೈರ್ಡ್ ಆಗಿರೋ ಪವನ್ ಬಂದು ನಿಮ್ಮ ಪತ್ರಿಕೆಗೋಷ್ಠಿಯಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿದ್ರು. ಒಟ್ಟಾರೆ ಈ ಚಿತ್ರದಲ್ಲಿ ದುಡಿದಿರ್ತಕ್ಕಂಥ ಪ್ರತಿಯೊಬ್ಬರು ಯಾರೆಲ್ಲ ಈ ಚಿತ್ರಕ್ಕೆ ಕೆಲಸ ಮಾಡಿದ್ರೆ ಅವರೆಲ್ಲರೂ ಒಳ್ಳೇದಾಗ್ಲಿ. ಆಮೇಲೆ ಹೇಳಿದಂಗೆ ಸರ್ 55 ದಿನಕ್ಕೆ ಮತ್ತೆ ನಾವು ನೀವೆಲ್ಲರೂ ಇಲ್ಲಿ ಸೇರೋಣ. ಮತ್ತೆ ನಾನು ಈಗ ಕೇಳ್ತಾ ಇದ್ದೇನೆ ಇನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಡಪ್ಪ ನಮ್ಗೆ ನೆಕ್ಸ್ಟ್ ಯಾವ್ದಾದ್ರು ಈ ಚಿತ್ರ ಮಾಡಿದಾಗ ಖಂಡಿತವಾಗ್ಲೂ ಮಾಡೋಣ ಅಂತಂದ್ರೆ ಮಾಧ್ಯಮ ಮಿತ್ರರು ದಯಮಾಡಿ ನೀವೆಲ್ಲರೂ ಸಹಕಾರ ನೀವು ಇದ್ರೇನೆ ಚಲನಚಿತ್ರದ ಈ ಕಲಾವಿದರು ಬೆಳೆಯೋದಕ್ಕೆ ಆಗ್ತಕ್ಕಂಥದ್ದು. ನಿಮ್ ಸಪೋರ್ಟ್ ಇವ್ರ ಮೇಲಿರ್ಲಿ. ಜೊತೆಗೆ ಯಾರೆಲ್ಲ ಈ ಚಿತ್ರಕ್ಕೆ ದುಡಿದೀರ ಎಲ್ಲರ ಹೆಸರನ್ನ ನಾವು ಹೇಳೋದಕ್ಕೆ ಆಗಲಿವರು ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ವೇದಿಕೆಗೆ ನಮ್ಮ ಕಲಾಕ್ ಬಂದಂತ ನಮ್ಮ ಕನ್ನಡ ಸೇನೆ ರಾಜಶೇಖರ್ ಅವರು ಜೊತೆಗೆ ನಮ್ಮ ಮೂರ್ತಿ ಅವರು ನಮ್ಮ ಕಡೆಯಿಂದ ನಾವು ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಕನ್ನಡ ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ದೊಡ್ಡ ಹೆಸರನ್ನ ಮಾಡಲಿ. ನಮ್ಮ ಕನ್ನಡ ಚಿತ್ರರಂಗ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಒಂದು ಚಿತ್ರಗಳನ್ನ ನಿರ್ಮಾಣ ಮಾಡಲಿ. ಹೊಸ ಯುವಕರ ಪ್ರಯತ್ನಗಳು ಸತತವಾಗಿ ಯಶಸ್ಸನ್ನ ಪಡೀಲಿ ಅಂತ ಹೇಳ್ತಾ ನಾನು ಕನ್ನಡಿಗರ ಪರವಾಗಿ ಶುಭಾಶಯ ಕೋರ್ತಾ ಇದ್ದೀನಿ. ಎಲ್ಲರೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ. ನಮಸ್ಕಾರ. ಜೋರಾಗಿ ಚಪ್ಪಾಳೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ.